ತಮ್ನೆಲ್ ನೋಡಿದ್ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಇವತ್ ನಾನು ಆ ವಿಡಿಯೋನ ಶುರು ಮಾಡ್ಬೇಕಾದ್ರೆ ಒಂದು UPಲಿ ನಡೆದಂತಹ ಘಟನೆ ಬಗ್ಗೆ ಹೇಳ್ಬಿಟ್ಟು ಶುರು ಮಾಡ್ತೀನಿ. ಜುಲೈ 2, 2024 ಹಾಥ್ರಸ್ ಡಿಸ್ಟ್ರಿಕ್ಟ್ ಅಲ್ಲಿ ಹರಿ ಬೋಲೆ ಬಾಬಾ ಅನ್ನೋರು ಒಂದು ಪ್ರವಚನ ನಡೆಯುತ್ತೆ. ಅಂದ್ರೆ ಆ ಒಂದು ವ್ಯಕ್ತಿ ಒಂದು ಪ್ರವಚನ ನಡೆಸ್ಕೊಡ್ತಾರೆ. ಆ ಒಂದು ಪ್ರವಚನದಲ್ಲಿ ಇವ್ರಿಗಿದ್ದು ಅಂದಾಜು 80,000 ಜನ ಸೇರ್ಬೋದು ಅಂತ, ಆದ್ರೆ ಅಲ್ಲಿ 3 ಲಕ್ಷಕ್ಕಿಂತ ಜಾಸ್ತಿ ಜನ ಸೇರ್ತಾರೆ. ಸೊ ಈ ಬಾಬಾದು ಪ್ರವಚನ ಎಲ್ಲ ಮುಗಿದ್ಮೇಲೆ ಇರ್ಲಾದ್ರೆ ಇರ್ವೇ ಬಿಡ್ಕೊಂಡ್ರು ಅನ್ನಂಗೆ ನಾನು ನಿಮ್ಗೋಸ್ಕರ ಪಾದರಕ್ಷೆಗಳು ಹಾಕೊಂಬಂದಿಲ್ಲ. ನನ್ನ ಕಾಲ್ ಧೂಳ್ನ ಯಾರು ಹುಷಾರಿಲ್ದವ್ರು ಹಚ್ಕೊಂತಾರೋ ಅವ್ರಿಗೆ ಎಲ್ಲಾ ರೋಗಗಳು ಹೋಗ್ಬಿಡುತ್ತೆ ಅಂತ ಒಂದು ಹುಳ ಬಿಡ್ತಾರೆ. ಅವರ ಒಂದು ಸ್ಟೇಜ್ ಇಂದ ಬರೀ ಅವ್ರ ಕಾರ್ಗೆ ಒಂದು 10ರಿಂದ 20 ಹೆಜ್ಜೆ ಇರುತ್ತೆ. ಆ ಒಂದು ಧೂಳ್ನ ಹಚ್ಕೊಳಕ್ಕೆ ಸುಮಾರು 3 ಲಕ್ಷ ಜನ ಮುಗಿ ಬೀಳ್ತಾರೆ. ಒಬ್ಬೊಬ್ರನ್ನ ತುಳ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ನೋಡಿದ್ರೆ ಬರೀ ಕಾಲ್ ತುಳಿತಕ್ಕೆ ಒಳಗಾಗಿ 121 ಜನ ಸಾವಿನಪ್ತಾರೆ. ಇವಾಗ ನೀವೇ ಹೇಳಿ, ಆ 121 ಜನದ ಸಾವಿಗೆ ಕಾರಣ ಯಾರು? ಆ ಬಾಬಾಜಿನ, ಅಥವಾ ಅವನ ಕಾಲಿನ ಧೂಳ, ಅಥವಾ ಅವ್ರ ದೇವ್ರು ಅಂತ ನಂಬ್ಕೊಂಡೋಗಿರೋ ಜನರು ತಪ್ಪ ಅಂತ? ಈ ಘಟನೆ ಎಲ್ಲೋ ಉತ್ತರ ಪ್ರದೇಶದಲ್ಲ ನಡೆದಿರೋದು ಅಂತ ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ. ಯಾಕಂದ್ರೆ ಇದು ನಮ್ಮ ಕರ್ನಾಟಕಕ್ಕೆ ಬಂದು ದಿನದಿಂದ ದಿನಕ್ಕೆ ಅಂಧ ಭಕ್ತಾದಿಗಳು ತುಂಬಾ ಜಾಸ್ತಿ ಆಗ್ತದೆ. ಎಸ್ಪೆಷಲಿ ಉತ್ತರ ಭಾಗದ ಕರ್ನಾಟಕದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ನೀವು ರೀಸೆಂಟ್ ಆಗಿ ಖಂಡಿತ ಈ ಒಂದು ರೀಲ್ಸ್ ನ ನೋಡಿರ್ತೀರಾ. ಸಂಚಾರ ಮಾಡುತ್ತ ಭಕ್ತರ ಮನಿಯ ಬೆಳಕನ್ನ ಮಾಡ್ಯಾರ ಅವರೇ ಲಡ್ಡು. ಸೊ ಈ ವಿಡಿಯೋದಲ್ಲಿ ನೋಡಿದಂತೆ ಎಲ್ಲರೂ ಸೇರ್ಕೊಂಡು ಒಬ್ರನ್ನ ಮೇಲೆತ್ತಿದ್ದಾರೆ ಅಂಡ್ ಇವ್ರ ಹೆಸರು ಬಂದು ಲಡ್ಡು ಮುತ್ಯ ಅಂತ ಫೇಮಸ್ ಆಗ್ತಿದ್ದಾರೆ. ಈ ತರ ತಿರುಗ್ತಾ ಇರುವ ಫ್ಯಾನ್ ನ ಕೈಯಿಂದ ನಿಲ್ಸಿ ಆ ಫ್ಯಾನ್ ಮೇಲೆ ಎಷ್ಟೋ ವರ್ಷಗಳಿಂದ ಇರುವಂತ ಧೂಳ್ನ ಕೈಯಿಂದ ತೆಗೆದು ಅವರ ಭಕ್ತಾದಿಗಳ ಹಣೆ ಮೇಲೆ 3 ನಾಮ ಹಾಕ್ತಿದ್ದಾರೆ. ಅಂಡ್ ಈ ಮನುಷ್ಯಂಗೆ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆ ಫ್ಯಾನ್ ಮೇಲೆ ಇರುವ ಧೂಳು ಎಷ್ಟು ವರ್ಷದಿಂದ ಇರ್ತಕ್ಕಂಥದ್ದು ಅಂತ ಅವನಿಗೂ ಗೊತ್ತಿದೆ. ಮತ್ತೆ ಇದನ್ನ ಹಚ್ಚಿದ್ರೆ ಯಾರಿಗಾದ್ರೂ ಇನ್ಫೆಕ್ಷನ್ ಆಗ್ಬೋದು, ಮತ್ತೆ ಯಾವುದಾದರೂ ರೋಗ ಬರ್ಬೋದು ಅನ್ನೋ ಚಿಂತೆ ಈ ಪುಣ್ಯಾತ್ಮನ್ಗೆ ಇಲ್ಲ. ಇವಾಗ ಮೇನ್ ಟಾಪಿಕ್ ಹತ್ರ ಹೋಗೋಣ. ಈ ಅಪ್ಪನ್ ಬಂಡವಾಳ ಜಾತಕನ ತಿಳ್ಕೊಳ್ಳೋಣ. ಅಂಡ್ ಇವ್ರ ಹೆಸರೇ ಮಲ್ಲಿಕಾರ್ಜುನ ಮುತ್ಯ ಅಂತ. ಇವ್ರಿಗೆ ಒಂದು 20-21 ವರ್ಷ ಅಷ್ಟೇ. ಇವ್ರಿರೋದು ಯಾದಗಿರಿ ಡಿಸ್ಟ್ರಿಕ್ಟ್ ಶಹಾಪುರ ತಾಲೂಕು ಮಹಾಲ್ ರೋಜಾ ಎನ್ನೋ ಒಂದು ಹಳ್ಳಿಲಿ ಯಮ್ನೂರು ದೇವಸ್ಥಾನ ಇದೆ. ಅಲ್ಲಿ ಈ ಮಲ್ಲಿಕಾರ್ಜುನ ಮುತ್ಯ ಪವಾಡಗಳನ್ನ ಹೇಳ್ತಾರಂತೆ. ಪವಾಡಗಳು ಎಂತದ್ ಹೇಳ್ತಾರೆ ಅಂದ್ರೆ, ನೀವು ಆ ಮಲ್ಲಿಕಾರ್ಜುನ ಮುತ್ಯ ಮುಂದೆ ಹೋಗಿ ನಿಂತ್ಕೊಂಡ್ರೆ ಸಾಕಂತೆ ಅವರ ನಿಮ್ಮ ಪಾಸ್ಟ್ ಫ್ಯೂಚರ್ ಏನೇನಾಗಿತ್ತು ಏನಾಗುತ್ತೆ ಅಂತ ಎಕ್ಸಾಕ್ಟ್ ಆಗಿ ಹೇಳ್ತಾರಂತೆ. ಸೊ ಇಷ್ಟೇ ಅಲ್ಲ, ಈ ಅಪ್ಪನ ಹತ್ರ ನೀವೇನಾದ್ರೂ ಹೊಸದಾಗಿ ತಗೊಂಡಿರೋ ಕಾರ್ನ ತಗೊಂಡೋದ್ರೆ ಮತ್ತೆ ಬೈಕ್ಗಳನ್ನ ತಗೊಂಡೋದ್ರೆ ಈ ಅಪ್ಪ ಅದನ್ನ ಒಂದು ಸಲ ಓಡಿಸಿದ್ರೆ ಆ ಬೈಕ್ಗೆ ಆಕ್ಸಿಡೆಂಟೇ ಆಗಲ್ವಂತೆ, ಒಂದು ಸ್ಕ್ರಾಚ್ ಸಹ ಬೀಳಲ್ವಂತೆ. ಇವೆಲ್ಲ ಮಲ್ಲಿಕಾರ್ಜುನ ಮುತ್ಯ ಅವರ ಪವಾಡಗಳು. ಸೊ ಜಸ್ಟ್ ಅಬ್ಸರ್ವ್ ಮಾಡಿ, ಮಲ್ಲಿಕಾರ್ಜುನ ಮುತ್ಯ ಅವರ ಹೆಸರಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಎಷ್ಟು ಫ್ಯಾನ್ ಪೇಜ್ ಇದೆ. ಇವೆಲ್ಲ ಅವ್ರ ಹುಡುಗರೇ ಕ್ರಿಯೇಟ್ ಮಾಡಿರೋದು. ಲೆಟ್ ಮಿ ಎಕ್ಸ್ಪ್ಲೇನ್. ಮಲ್ಲಿಕಾರ್ಜುನ ಮುತ್ಯ ಹಿಂದೆ ಮುಂದೆ ಯಾವಾಗ್ಲೂ 15-20 ಜನ ಕಾಲೇಜ್ ಹುಡುಗರು ಇರ್ತಾರೆ. ಈ ಮಲ್ಲಿಕಾರ್ಜುನ ಮುತ್ಯ ಎಲ್ಲೇ ಹೋದ್ರು ಅವ್ರ ಹಿಂದೆ ಮುಂದೆ ಹೋಗೋದು, ಜೈಕಾರ ಹಾಕೋದು ಇವ್ರ ಕೆಲಸ. ಸಪೋಸ್ ಅನ್ಕೊಳ್ಳಿ, ಈ ಮಲ್ಲಿಕಾರ್ಜುನ ಮುತ್ಯ ಎಲ್ಲಾದ್ರೂ ಒಂದ್ ಕಡೆ ಹೋಗಿರ್ತಾನೆ. ಅವಾಗ ಅವ್ರ ಜೊತೆಲಿರೋ ಹುಡುಗರು ಏನ್ ಮಾಡ್ತಾರೆ, ಜೋರಾಗಿ ಜೈಕಾರ ಹಾಕಕ್ಕೆ ಶುರು ಮಾಡ್ತಾರೆ. ಅವಾಗ ಯಾರಪ್ಪ ಇದು ಮುತ್ಯ ಅನ್ಬಿಟ್ಟು ಅಲ್ಲಿರೋ ಜನರೆಲ್ಲ ಒಂದು ಸಲ ನೋಡಿದಾಗ ಅದನ್ನ ಯೂಸ್ ಮಾಡ್ಕೊಂಡು ಅವ್ರ ಹುಡುಗರು ಸೈಲೆಂಟ್ ಆಗಿ ನಿಧಾನಕ್ಕೆ ಫೋನ್ ತೆಗೆದು ಆ ಫೋನ್ ಇಂದ ವಿಡಿಯೋ ಮಾಡ್ತಾರೆ. ಮತ್ತೆ ಆ ಒಂದು ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಸ್ತಾರೆ. ವೈರಲ್ ಮಾಡಿಸಿದಾಗ ನಾವೆಲ್ಲ ನೋಡಿದಾಗ ಅವರು ಪವಾಡ ನಿಜವಾಗ್ಲೂ ಮಾಡ್ತಾರೇನೋ, ಅದಕ್ಕೆ ಅಷ್ಟೊಂದು ಜನ ಸೇರಿಯಾರೆ ಅಂತ ನಂಬಿಟ್ಟು ನಾವು ಅವ್ರ ಹತ್ರ ಆಶೀರ್ವಾದ ತಗೊಳಕ್ಕೆ ಹೋಗ್ತೀವಿ. ಅಂಡ್ ಅಂತ ಜನರಲ್ಲಿ ಒಬ್ರು ಬಂದು ಪೊಲಿಟಿಷಿಯನ್ ಬಾಬುರಾವ್ ಚಿಂಚನ್ಸೂರ್. ಈ ಬಾಬುರಾವ್ ಮತ್ತೆ ಮಲ್ಲಿಕಾರ್ಜುನ ಮುತ್ಯ ಫೋನ್ ಕಾಲ್ ಅಲ್ಲಿ ಮಾತಾಡಿರೋದು ಒಂದು ರೆಕಾರ್ಡ್ ತುಂಬಾನೇ ವೈರಲ್ ಆಗಿತ್ತು. ಆ ಒಂದು ಫೋನ್ ಕಾಲ್ ಅಲ್ಲಿ ಬಾಬುರಾವ್ ಮಲ್ಲಿಕಾರ್ಜುನ ಅವ್ರಿಗೆ ನಿಮ್ಮ ಒಂದು ಆಶೀರ್ವಾದದಿಂದ ನಾನು ಬರೋ ಎಲೆಕ್ಷನ್ ಅಲ್ಲಿ ಗೆಲ್ತೀನೋ ಇಲ್ವೋ ಅಂತ ಹೇಳಿ, ನಾನೇನ ಬರೋ ಎಲೆಕ್ಷನ್ ಅಲ್ಲಿ ಗೆದ್ರೆ ನಿಮ್ಮ ಹೆಸರಲ್ಲಿ ಒಂದು ಕಾಲೇಜು, ನಿಮ್ಮ ಹೆಸರಲ್ಲಿ ಒಂದು ಹಾಸ್ಪಿಟಲ್, ಮತ್ತೆ ನಿಮ್ಮ ಒಂದು ಹೆಸರಲ್ಲಿ ಒಂದು 100 ಎಕರೆ ಜಾಗ ಕೊಡ್ತೀನಿ ಅಂತ ಸಹ ಹೇಳಿದ್ರು. ಬರೋ ಎಲೆಕ್ಷನ್ ಅಲ್ಲಿ ನಿಮ್ಮ ಭಕ್ತಾದಿಗಳಿಗೆ, ನಿಮ್ಮ ಪಕ್ಕದೂರನವ್ರಿಗೆ ಮತ್ತೆ ನಿಮ್ಮೂರವ್ರಿಗೆ ಎಲ್ಲರಿಗೂ ಹೇಳಿ ಓಟ್ ಹಾಕ್ಸಿ ನನ್ನನ್ನು ಎಲೆಕ್ಷನ್ ಅಲ್ಲಿ ಗೆಲ್ಲಿಸಿ ಅಂತ 70 ವರ್ಷದ ಮುದುಕ 25 ವರ್ಷ ಹುಡುಗಂಗೆ ಕಾಲಿಗೆ ಬೀಳೋ ತರ ಮಾತಾಡ್ತಿದ್ರು. ಅದಕ್ಕೆ ಈ ಮಲ್ಲಿಕಾರ್ಜುನ ಮುತ್ಯ ಏನ್ ಹೇಳ್ತಾನೆ ಗೊತ್ತಾ,
ಬಾಬುರಾವ್, ನೀನು ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತೀಯ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲೇ ನೀನು ಹೆಸರು ಮಾಡ್ತೀಯ. ನಾನು ಈ ಥರ ಹೇಳ್ತಿರೋದು ಏನಾದರೂ ಆಗಿಲ್ಲ ಅಂದರೆ ನಾನು ಪವಾಡಗಳನ್ನ ಹೇಳೋ ನನ್ನ ಗದ್ಗೆನೆ ಬಿಟ್ಬಿಡ್ತೀನಿ ಅಂತ ಈ ಒಂದು ಮುತ್ಯ ಓಪನ್ ಆಗಿ ಹೇಳ್ತಾರೆ. ಸೀಟ್ ಅಲ್ಲದ ನನ್ ಸೀಟ್ ಅದ, ನಂದು ಯಾವಾಗ ಮೇರ್ಲಿಲ್ಲ ಅಂದ್ರೆ ಇಲ್ಲ ಕೂಡ ನಾ ಬಿಡು. ಆದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಬಾಬುರಾವ್ ಚುಂಚನ್ಸೂರ್ ಹೀನಾಯವಾಗಿ ಸೋತೋಗ್ತಾರೆ. ನೀನೇನಾದ್ರೂ ಗೆದ್ದಿಲ್ಲ ಅಂದ್ರೆ ನಾನು ನನ್ನ ಗದ್ದುಗೆನೆ ಬಿಡ್ತೀನಿ ಅಂತ ಹೇಳಿದ್ದ ಮುತ್ಯ ತನ್ನ ಮಾತಿನ ಮೇಲೆನೆ ನಿಂತ್ಕೊಳಲ್ಲ. ಸೊ ಇದನ್ನ ವಿಜಯಪುರ ಶಕ್ತಿಕುಮಾರ್ ಅನ್ನೋ ಒಬ್ಬ ನ್ಯೂಸ್ ರಿಪೋರ್ಟರ್ ಪ್ರಶ್ನೆ ಮಾಡ್ತಾರೆ. ಏನ್ ಮುತ್ಯ ಅವರೇ, ಬಾಬುರಾವ್ ಚುಂಚನ್ಸೂರ್ ಏನನ್ನ ಎಲೆಕ್ಷನ್ ಅಲ್ಲಿ ಗೆದ್ದಿಲ್ಲ ಅಂದ್ರೆ ನನ್ನ ಗದ್ದುಗೆನೆ ಬಿಡ್ತೀನಿ ಅಂತ ಹೇಳಿದ್ರಿ ಅಂತ ಪ್ರಶ್ನೆ ಮಾಡ್ತಾರೆ ಅಷ್ಟೇ. ಈ ಪ್ರಶ್ನೆಗೆ ಮಲ್ಲಿಕಾರ್ಜುನ ಉತ್ತರ ಕೊಡಕ್ಕಾಗದೆ ತಾನು ಸಾಕಿರೋ ಗುಂಡಗಳಿಂದ ನ್ಯೂಸ್ ರಿಪೋರ್ಟರ್ಗೆ ಜೀವ ಬೆದರಿಕೆ ಹಾಕಿಸ್ತಾರೆ. ಏನ್ ಮಾಡ್ತಿ? ನನ್ನ ಜೀವವಾದ್ರ ಪರವಾಗಿಲ್ಲ, ಜೀವ ತಿಂತೀನಿ ನೋಡು. ಏನ್ ನಿನ್ ಹೆಸರ? ಸೊ ಈ ಬೆದರಿಕೆಗೆಲ್ಲ ಹೆದರದೆ ಶಿವಕುಮಾರ್ ಅವರು ಮತ್ತೆ ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ಒಂದು ಸವಾಲ್ ಹಾಕ್ತಾರೆ. ನೀನು ನಿಜವಾದ ಪವಾಡ ಪುರುಷನೇ ಆದರೆ ಮುಂದೆ ಬರೋ ಎಲೆಕ್ಷನ್ ಅಲ್ಲಿ ಯಾವ ಪಾರ್ಟಿ ಗೆಲ್ಲುತ್ತೆ, ಯಾರು CM ಆಗ್ತಾರೆ ಅಂತ ಇವಾಗಲೇ ಹೇಳುವಂತ ಒಂದು ಸವಾಲ್ ಹಾಕ್ತಾರೆ. ಮತ್ತೆ ಪುನಃ ಈ ಒಂದು ಮಲ್ಲಿಕಾರ್ಜುನ ಮುತ್ಯ ಏನೂ ಉತ್ತರ ಕೊಡಲ್ಲ. ಆದ್ರೆ ಮಲ್ಲಿಕಾರ್ಜುನ ಮುತ್ಯನ ಒಬ್ಬ ಅಂಧ ಭಕ್ತ ಫೋನ್ ಮಾಡ್ಬಿಟ್ಟು ಏನ್ ಹೇಳ್ತಾರೆ ಗೊತ್ತಾ, ಬಾಬುರಾವ್ ಚುಂಚನ್ಸೂರು ಎಲೆಕ್ಷನ್ ಅಲ್ಲಿ ಸೋಲ್ತಾರೆ ಅಂತ ನಮ್ಮ ಮುತ್ಯಗೆ ಮೊದಲೇ ಗೊತ್ತಿತ್ತು. ಆದ್ರೆ ಯಾಕೆ ಹೇಳಿಲ್ಲ ಅಂದ್ರೆ ಬಾಬುರಾವ್ ಚುಂಚನ್ಸೂರ್ ಎಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೋ ಅವರು ಸೋಲ್ತಾರೆ ಅನ್ನೋ ಒಂದು ವಿಷಯ ಗೊತ್ತಾಗಿ ಒಂದು ಪ್ರಾಣನ ಉಳ್ಸೋಕ್ಕೋಸ್ಕರ ನಮ್ಮ ಮುತ್ಯ ಸುಳ್ಳು ಹೇಳಿದ್ರು ಅಂತ ಎಲ್ಲಾ ಕಡೆ ಶುಗರ್ ಕೋಟ್ ಮಾಡ್ತಾರೆ. ಯಾವ ತರ ಅಂದ್ರೆ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ತರ ಇವರ ಮುತ್ಯ ಏನೇ ತಪ್ಪು ಮಾಡಿದ್ರು ಎಲ್ಲದಕ್ಕೂ ಇವರ ಅಂಧ ಭಕ್ತಾದಿಗಳು ಶುಗರ್ ಕೋಟ್ ಮಾಡ್ತಾನೆ ಇರ್ತಾರೆ. ಮತ್ತೆ ಈ ಅಪ್ಪಂದು ಇನ್ನೊಂದು ಶೋಕಿ ಏನಪ್ಪಾ ಅಂದ್ರೆ ಸ್ಪೋರ್ಟ್ಸ್ ಬೈಕ್ ನ ವಿತೌಟ್ ಹೆಲ್ಮೆಟ್ ಹೈ ಸ್ಪೀಡ್ ಅಲ್ಲಿ ಓಡಿಸ್ತಾ ಇರ್ತಾರೆ. ಆಮೇಲೆ ವೈಟ್ ಬೋರ್ಡ್ ಕಾರ್ಡ್ಗೆ ಪೊಲೀಸ್ ಲೈಟು, ಪೊಲೀಸ್ ಸೈರನ್ ಹಾಕೊಂಡು ಓಡಿಸ್ತಿರ್ತಾರೆ. ಅಲ್ಲ, ಪೊಲೀಸ್ ಅವರೇ ವಿತೌಟ್ ರೀಸನ್ನು ಪೊಲೀಸ್ ಸೈರನ್ನ ಮತ್ತೆ ಪೊಲೀಸ್ ಲೈಟ್ನ ಹಾಕಂಗಿಲ್ಲ. ಇವನು ಯಾವ ಊರು ಸೀಮೆ ದೊಣ್ಣೆ ನಾಯಕ ಅನ್ಬಿಟ್ಟು ಇವನ್ಗೆ ಪರ್ಮಿಷನ್ ಇದೆಯೋ ಗೊತ್ತಿಲ್ಲ. ಏನಪ್ಪಾ ಮಾಡ್ತಾ ಇದೀರಾ ಯಾದಗಿರಿ ಪೊಲೀಸ್ ಅವರೇ? ಸಾಮಾನ್ಯ ಜನ ಬರೀ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ 1,000 ರೂಪಾಯಿ ಫೈನ್ ಹಾಕ್ತೀರಾ. ಇವರು ಯಾವ ರಾಜ ಅನ್ಬಿಟ್ಟು ರಾಜ ರೋಶ್ವಗೆ ಓಡಾಡಕ್ ಬಿಟ್ಟಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ಈ ಒಂದು ವಿಡಿಯೋನ ಸರಿಯಾಗಿ ನೋಡಿ. ಈ ಒಂದು ಮುತ್ಯ ಜೋಕಾಲಿ ಮೇಲೆ ಕಾಲ್ ಹಾಕೊಂಡು ರಾಜ ರೋಶ್ವ ಕುತ್ಕೊಂಡಿದ್ದಾನೆ. ಅವ್ರಿಗಿಂತ 3 ವಯಸ್ಸಾಗಿರೋರ್ ಮುಂದೆ ಕಾಲ್ ಹಾಕೊಂಡು ಅವ್ರ ಎದುರುಗಡೆನೆ ಕುತ್ಕೊಂಡಿದ್ದಾರೆ ಒಂದು ಮಹಿಳೆ ಮುಂದೆ. ಸೊ ಇವಾಗ ನೀವೇ ಹೇಳ್ರಪ್ಪ, ನಿಮ್ಮ ಒಂದು ನಡೆದಾಡುವ ದೇವರ ಸಂಸ್ಕೃತಿನ ಇದು? ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಡೆದಾಡುವ ದೇವರು ಅಂತ ಕರಿತಿದ್ದು ಶ್ರೀ ತುಮಕೂರು ಸಿದ್ಧಗಂಗಾ ಮಠದ ಶಿವಕುಮಾರ್ ಸ್ವಾಮೀಜಿನ. ಸೊ ಇವರ ಬಗ್ಗೆ ಹೇಳಬೇಕು ಅಂದ್ರೆ ಎಂತ ಗಣ್ಯ ವ್ಯಕ್ತಿ ಇವರು. ಲಕ್ಷಾಂತರ ಬಡ ಮಕ್ಕಳಿಗೆ ಇರೋದಕ್ಕೆ ಜಾಗ ಕೊಟ್ಟು ವಿದ್ಯೆ ಕೊಟ್ಟು ಬೆಳೆಸಿದವರು ಇವರು. ಮತ್ತೆ ಇವ್ರ ಕೆಲಸಗಳನ್ನ ಮೆಚ್ಚಿ ಆಗಿನ ಕಾಲದಲ್ಲೇ ಇವ್ರನ್ನ ಭೇಟಿ ಮಾಡೋದಕ್ಕೆ ಇಂದಿರಾ ಗಾಂಧಿ, APJ ಅಬ್ದುಲ್ ಕಲಾಂ, ನರೇಂದ್ರ ಮೋದಿ ಅಂಡ್ ರಾಹುಲ್ ಗಾಂಧಿ ಎಲ್ಲ ಬಂದು ಹೋಗಿದ್ದಾರೆ. ಇವ್ರಿಗೆ 2007ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ, 2015ರಲ್ಲಿ ಪದ್ಮಭೂಷಣ ಪ್ರಶಸ್ತಿ, 2017ರಲ್ಲಿ ಭಾರತ ರತ್ನ ಪ್ರಶಸ್ತಿ. ಇಂಥ ಪುಣ್ಯಾತ್ಮನಿಗೆ ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ. ಇವರು ಎಂದೆಂದಿಗೂ ಅಜರಾಮರ. ಮತ್ತೆ ಬೇರೆ ಎಲ್ಲ ಫ್ರಾಡ್ ಸ್ವಾಮಿಗಳ ಬಗ್ಗೆ ರಿಸರ್ಚ್ ಮಾಡ್ಬೇಕಾರೆ ಇವ್ರ ಬಗ್ಗೆ ನಂಗೊಂದಷ್ಟು ಸಿಕ್ತು. ಇವರು ಒಂದ್ ಕಡೆ ಒಂದು ಪ್ರಚಾರಕ್ಕೆ ಹೋಗಿರ್ತಾರೆ. ಆ ಟೈಮಲ್ಲಿ ಜನರು ಬಂದು ಇವ್ರಿಗೆ ನಾವು ನಿಮ್ಗೊಂದು ಅಷ್ಟು ದುಡ್ಡು ಕೊಡ್ತೀವಿ, ಇಲ್ಲ ಜಾಗ ಕೊಡ್ತೀವಿ, ಅದರಲ್ಲಿ ಮಠ ಕಟ್ಟಿ ಅಂತ ಹೇಳ್ತಾರೆ. ಅವಾಗ ಡೈರೆಕ್ಟ್ ಆಗಿ ಮಕ್ಕುಗ್ದಂಗೆ ಹೇಳ್ತಾರೆ, ನನಗೆ ಯಾವ ದುಡ್ಡು ಬೇಡ, ಯಾವ ಜಾಗನೂ ಬೇಡ, ನನ್ನ ಹತ್ರ ಇರುವ ಸಿದ್ಧಗಂಗಾ ಮಠನೇ ಸಾಕು ಎಂದು ನಿಷ್ಕಲ್ಮಶ ಮನಸ್ಸಿನಿಂದ ಎಲ್ಲರಿಗೂ ಹೇಳ್ತಾರೆ. ಇನ್ನೊಂದೇನಪ್ಪಾ ಅಂದ್ರೆ ಈ ಫ್ರಾಡ್ ಮುತ್ಯಗಳು ಜನರನ್ನ ಏನ್ ಕರೆಯಲ್ಲ, ಬನ್ನಿ ಅನ್ಬಿಟ್ಟು ಜನರೇ ಸ್ವತಃ ಹೋಗಿ ಇವ್ರ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಂತಾರೆ, ಆಸ್ ಇಫ್ ಇವ್ರು ಏನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ದಾರೆ ಅಂತ. ಇವಾಗ ಕರ್ನಾಟಕದ ಲಿಟ್ರಸಿ ರೇಟ್ ಬಗ್ಗೆ ಫೋಕಸ್ ಮಾಡೋಣ. ಕರ್ನಾಟಕದಲ್ಲಿ ಬರೋಬ್ಬರಿ 74% ಇದೆ. ಅದಾದ್ಮೇಲೆ ಉತ್ತರ ಕರ್ನಾಟಕದಲ್ಲೇ 50% ಇದೆ.
ಇವಾಗ ಎಲ್ಲಾರ ಬಗ್ಗೆ ಒಂದು ರಿವ್ಯೂ ತಿಳ್ಕೊಂಬರೋಣ. ಇವರು ಫ್ಯಾನ್ ಮೇಲೆ ಕೈ ಇಟ್ಟು ಫೇಮಸ್ ಆದ್ರು ಅಂಡ್ ಇದು ಕಮಲಿವಾಲೆ ಬಾಬಾ ದರ್ಗಾದು. ಇವ್ರ ಮೈ ಮೇಲೆ ಹುಲಿ ವೇಷ ಹಾಕೊಂಡಿದ ತಕ್ಷಣ ದೇವ್ರು ಬಂದ್ಬಿಡುತ್ತಂತೆ. ಎಷ್ಟು ನಾಟಕ ಮಾಡ್ತಾರೆ ನೋಡಿ ಇವರೆಲ್ಲ. ಅಂಡ್ ಅಗೇನ್ ಇವರು ಹವಾ ಮಲ್ಲಿನಾಥ್ ಅಂತ. ಇವರು ಅಷ್ಟೇ ಉತ್ತರ ಕರ್ನಾಟಕ ಭಾಗದ ಕಲಬುರ್ಗಿ ಜಿಲ್ಲೆಯವರು. ಇವ್ರನ್ನ ಕಲಬುರ್ಗಿ ಜನ ಬಹಳ ನಂಬ್ತಾರೆ. ಈ ಮನುಷ್ಯನ ಮೇಲೆ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರುವ ಕೇಸ್ ಸಹ ಇದೆ. ಆದ್ರೆ ಪೊಲೀಸ್ ಅವರೇ ಇವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂತಾರೆ. ಅಲ್ಲ, ನೀವು ಪೊಲೀಸ್ ಅವರು ಎಲ್ಲರೂ ದೊಡ್ಡ ದೊಡ್ಡ ಎಕ್ಸಾಮು KPSC ಎಕ್ಸಾಮ್ನೆಲ್ಲ ಬರ್ದಿ ಪಾಸ್ ಆಗಿರೋರು ತಾನೆ. ನಿಮ್ಮನ್ನ ನೋಡಿ ಜನಸಾಮಾನ್ಯರು ಇನ್ಫ್ಲೂಯೆನ್ಸ್ ಆಗಲ್ವಾ? ಹುಲಿನೇ ಮುಂದೆ ಹೋಗ್ಬೇಕಾರೆ ಇಲಿಗಳು ಹಿಂದ್ಗಡೆ ಬರಲ್ವಾ? ನಿಮ್ಮಂತ ಪೊಲಿಟಿಷಿಯನ್ಸ್ ಪೊಲೀಸೇ ಹೋಗ್ಬೇಕಾರೆ ಮುತ್ಯಗಳ ಹತ್ರ ಜನಸಾಮಾನ್ಯರು ಏನಂತ ಯೋಚನೆ ಮಾಡಲ್ಲ ಹೇಳಿ? ಅಲ್ಲ, ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಮುತ್ಯಗಳ ಹತ್ರ ಹೋಗ್ಬೇಕಾರೆ ನಾವೆಲ್ಲ ಯಾವ ಲೆಕ್ಕ ಅಂತ ಯೋಚನೆ ಮಾಡಲ್ವಾ? ನೋಡಿ, ಎಲ್ಲಾ ಧರ್ಮದಲ್ಲೂ ಒಂದು ಫೇಕ್ ಬಾಬಾ ಇದ್ದೇ ಇರ್ತಾರೆ. ಅವ್ರಿಗೆಲ್ಲ ಕಾಲ್ ಬಿದ್ದು ನಾವೇ ಅವ್ರನ್ನ ಅಟ್ಟಕ್ಕೇರಿಸ್ತಾ ಇದೀವಿ. ಹೇಳಷ್ಟು ಹೇಳಿದೀನಿ, ಇನ್ ಮಿಕ್ಕಿದ್ದು ನಿಮ್ ಇಷ್ಟ.